ಈ ಮನೇಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಎಲ್ಲರೂ ಅವ್ರವ್ರ ಮನಸ್ಸಿಗೆ ಬಂದ ಹಾಗೆ ನಡ್ಕೋತಿದ್ದಾರೆ. ಪಾಪ ಅತ್ಯಮ್ಮ ನನ್ನ ಮೇಲೆ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾರೆ. ಆದರೆ ಇವ್ರು ಎಷ್ಟು ಕೇಳಿದ್ರು ನಿಜ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಯಾವ ಕಾರಣಕ್ಕೂ ಈ ವಿಷಯ ಎಲ್ಲ ಅತ್ಯಮ್ಮಂಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಪಾಪ ಅವ್ರು ತುಂಬ ನೊಂದ್ಕೋತಾರ. ಉರಿ ಸ್ವಲ್ಪ ಕಡಿಮೆ ಆಯ್ತಮ್ಮ? ನನ್ನ ಮೇಲೆ ಇಷ್ಟೆಲ್ಲ ಪ್ರೀತಿ ಅಭಿಮಾನ ಇಟ್ಕೊಂಡಿರೋಳು ಜನನಿ ಜೊತೆ ನಡೀತಿರೋ ಮನಸ್ತಾಪದ ಬಗ್ಗೆ ಮಾತ್ರ ಬಾಯಿ ಬಿಡ್ತಿಲ್ಲ. ಎಷ್ಟೇ ಆಗಲಿ ನಂತರ ಇವಳಿಗೂ ಸ್ವಾಭಿಮಾನ ಹೆಚ್ಚು. ಪಾರ್ವತಿ, ಈಗೊಂದ್ಸತಿ ಆಯಿಂಟ್ಮೆಂಟ್ ಹಚ್ಚಿದ ಮಾತ್ರಕ್ಕೆ ಇದು ಗುಣ ಆಗ್ಬಿಡಲ್ಲ. ಇನ್ನೂ ಒಂದು 2 ಸಲ ಹಚ್ಚಬೇಕು. ನಾಳೆ ನಾಡಿದ್ದು ಎಲ್ಲ ಹಚ್ಚಬೇಕಾಗುತ್ತೆ. ಅದೇ ನೀನೇ ಹಚ್ಕೊಡಪ್ಪ. ಸರಿ ಅಮ್ಮ. ಸರಿಮ್ಮ, ತುಂಬ ಹೊತ್ತಾಗಿದೆ, ಹೋಗಿ ಮಲ್ಕೊಳ್ಳಿ. ಕೈನ ಈ ಕಡೆ ದಿಂಬು ಮೇಲೆ ಇಟ್ಕೊಂಡು ಹುಷಾರಾಗಿ ಮಲ್ಕೋ, ಆಯಿತಾ? ಈ ಮನೇಲಿ ಎಲ್ಲ ಕೆಲಸ ಮಾಡೋದಕ್ಕೂ ಆಳು ಕಾಳುಗಳಿದ್ದಾರೆ. ಅವ್ರಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ. ಎಲ್ಲ ನೀನೇ ಮಾಡಬೇಕು ಅಂತಿಲ್ಲ, ಗೊತ್ತಾಯ್ತಾ? ಅವ್ರಿಗೆ ಹೇಳು, ಅವ್ರು ಮಾಡಿಕೊಡ್ತಾರೆ. ಸರಿ ಅತ್ಯಮ್ಮ. ಅದೇ ಇವಳನ್ನ ಜಾಸ್ತಿ ಕೆಲಸ ಮಾಡಕ್ಕೆ ಬಿಡಬೇಡಪ್ಪ. ಸರಿ ಅಮ್ಮ. ಹೋಗಮ್ಮ, ಮಲ್ಕೋ ಹೋಗು. ಬಾರು, ಅಮ್ಮ ಕೇಳಿದಾಗ ನಿನ್ಗೆ ಎಲ್ಲಿ ಎಲ್ಲ ವಿಷಯ ಬಾಯ್ಬಿಡ್ತೀನೋ ಅಂತ ಅನ್ನಿಸ್ತು. ಸದ್ಯ ನೀನೇನು ಹೇಳಿಲ್ಲ, ಸಮಾಧಾನ ಆಯಿತು. ಆಗಿರೋ ಘಟನೆಗಳಿಂದ ನಮ್ಮ ಮನಸ್ಸಿಗೆ ಇಷ್ಟು ನೋವಾಗಿದೆ. ಇನ್ನು ಅತ್ಯಮ್ಮಂಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ಅವ್ರ ಮನಸ್ಸಿಗೆ ಇನ್ನೆಷ್ಟು ಆಘಾತ ಆಗಲ್ಲ ಹೇಳಿ. ಅದಕ್ಕೆ ನಾನು ಯಾವ ವಿಷಯನೂ ಅವ್ರಿಗೆ ಹೇಳಲಿಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ದೇವ್ರಿಗೆ ಗೊತ್ತು. ಬಟ್ ಯಜಮಾನ್ರೆ, ನೀವು ಇವಳನ್ನು ಕರ್ಕೊಂಡೋಗಿ, ನಾನು ಸಾವಿತ್ರಮ್ಮಗೆ ಹೇಳಿ ಅದನ್ನೆಲ್ಲ ಎತ್ತರಿಸ್ತೀನಿ. ಬಾರು, ನನಗೆ ಆಫೀಸಿಂದ ಕಾಲ್ ಬರ್ತಾ ಇದೆ, 5 ನಿಮಿಷ ಮಾತಾಡ್ಕೊಂಬರ್ತೀನಿ. ಸರಿ ಯಜಮಾನ್ರೆ, ನಾನು ಮೇಲೆ ರೂಮಲ್ಲಿ ಇರ್ತೀನಿ. ಹುಷಾರು. 1 ನಿಮಿಷ. ನೀವು ಅತ್ತೆ ಹತ್ರ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ನಮ್ಮಿಬ್ರು ಮಧ್ಯೆ ಇರೋ ಮನಸ್ತಾಪದ ಬಗ್ಗೆ ಅತ್ತೆ ಹತ್ರ ಹೇಳ್ದೇ ಇದ್ದಿದ್ದಕ್ಕೆ
ನೀನೇ ತಾಯಿ, ನಾನಲ್ಲ. ಆಫೀಸ್ ಕೆಲಸಕ್ಕೆ ಯಾರ್ದಾದ್ರೂ ಸಹಾಯ ತಗೋ ಅಂತ ಹೇಳ್ತಾ ಇದ್ರಿ, ಆದರೆ ಈಗ ಆಫೀಸ್ ಕೆಲಸದ ಜೊತೆ ಮಗುನೂ ನಾನೇ ನೋಡ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಇದು ಹೀಗೆ ಮುಂದುವರಿಯುತ್ತೆ. ಅಷ್ಟಕ್ಕೂ ಒಬ್ಬ ತಾಯಿ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಮನೆ ಕೆಲಸ, ಆಫೀಸ್ ಕೆಲಸ ಎರಡನ್ನೂ ಒಟ್ಟಿಗೆ ನಿಭಾಯಿಸ್ಬೋದು ಅಂತ ನೀವು ನನಗೆ ಹೇಳ್ಕೊಟ್ಟಿದ್ದೀರಾ. ಅದು ನಾನು ಯಾವತ್ತೂ ಮರೆಯಲ್ಲ. ಹಾಗಂತ ಮತ್ತೆ ನಾನು ನನ್ನ ಮಗುನ ನಿಮ್ಮ ಕೈಗೆ ಒಪ್ಸೋದಿಲ್ಲ. ಇಷ್ಟು ದಿನ ಹೇಗೆ ನೋಡ್ಕೊಳ್ತಿದ್ನೋ ಇನ್ನು ಮುಂದೆನೂ ಹಾಗೆ ನೋಡ್ಕೊಳ್ತೀನಿ. ಹಾಗೆ ಇಷ್ಟು ದಿನ ನಾನು ನನ್ನ ಪುಟಾಣಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋ ನೋವು ನಮಗೆ ಕಾಡ್ತಾ ಇತ್ತು. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ನನ್ನ ಮಗಳಿಗೂ ಅಷ್ಟೆ, ಅಮ್ಮನ ಪ್ರೀತಿ ಸಿಗ್ತಾ ಇಲ್ವಲ್ಲ ಅನ್ನೋ ನೋವು ಇನ್ಯಾವತ್ತೂ ಬರಲ್ಲ. ಅಷ್ಟು ಪ್ರೀತಿ ಕೊಡ್ತೀನಿ, ನಿಮಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ ಅವಳನ್ನ. ಹಾಗೆ ಇನ್ನೊಂದು ವಿಷಯ, ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ನಮ್ಮಿಬ್ಬರಲ್ಲೇ ಇರಲಿ. ಇವತ್ತು ಹೇಗೆ ಅತ್ತೆಯಿಂದ ವಿಷಯ ಮುಚ್ಚಿಟ್ರೋ ಇನ್ನು ಮುಂದೆನೂ ಹಾಗೆ ಮೇಂಟೈನ್ ಮಾಡಿ. ಯಾರಿಗೂ ಗೊತ್ತಾಗೋದು ಬೇಡ. ಅಷ್ಟಕ್ಕೂ ನನಗೆ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಯಾವ ಕೋಪನೂ ದ್ವೇಷನೂ ಇಲ್ಲ. ಆದರೆ ನೀವು ನನ್ನ ಮಗು ಮೇಲೆ ತೋರಿಸ್ತಾ ಇರೋ ಅತಿಯಾದ ಕಾಳಜಿ ನನಗಿಷ್ಟ ಆಗ್ತಿಲ್ಲ. ಹೇಳಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಕೂರಬೇಡಿ. ಮುಂದೆ ಆಗಬೇಕಾಗಿರೋ ಕೆಲಸದ ಬಗ್ಗೆ ಗಮನ ಕೊಡಿ. ಟೈಮ್ ಆಯಿತು, ನಾನು ಮಲಗ್ತೀನಿ. ನಾನೆಲ್ಲ ಕೇಳಿಸ್ಕೊಂಡಮ್ಮ. ಯಾಕಪ್ಪ ಆ ದೇವ್ರು ಯಾಕಪ್ಪ ನನಗೆ ಹೀಗೆ ಮಾಡ್ತಾ ಇದ್ದಾನೆ? ಮಗುನ ಹೆತ್ತಿದ್ ನಾನಾದ್ರೂ ನಿಸ್ವಾರ್ಥದಿಂದ ನನ್ನ ಮಗುನ ಅವಳ ಮಡ್ಲಿಗೆ ಹಾಕ್ದೆ. ಮಗು ಅವಳ ಜೊತೆ ಬೆಳಿತಿರೋದನ್ನ ನೋಡಿ ನಾನು ಖುಷಿ ಪಟ್ಟೆ. ಮಗು ಯೋಗಕ್ಷೇಮ ನೋಡ್ಕೋತಿದ್ ನನ್ನನ್ನೇ ಮಗುವಿಂದ ದೂರ ಮಾಡಿದ್ಲು. ಸಲಹೆ ಕೊಡೋದಕ್ಕೆ ಹೋದ್ರೆ ನನಗೆ ಬುದ್ಧಿ ಹೇಳಬೇಡಿ ಅಂತ ನನ್ನ ಹತ್ರ ಮಾತು ಬಿಟ್ಲು. ಅತ್ಯಮ್ಮನ ಹತ್ರ ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪನ ಹೇಳ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅಂದ್ಲು. ಹಾಗೆ ಈ ವಿಷಯನ ಯಾರಿಗೂ ಹೇಳಬೇಡಿ ಅಂತಲೂ ಹೇಳ್ತಾಳೆ. ಅವಳ ಮನ್ಸಲ್ಲಿ ನನ್ನ ಬಗ್ಗೆ ಅವಳಿಗೆ ಏನು ಅಭಿಪ್ರಾಯ ಇದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ನಾನು ಅವಳ ಬಾಲಿಗೆ ಒಳ್ಳೆಯವಳ ಕೆಟ್ಟೋಳ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಒಂದೊಂದು ಸಲ ಒಂದೊಂದು ರೀತಿ ಆಡ್ತಾಳೆ. ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದಕ್ಕಿಂತಲೂ ಸಮಯ ಸಂದರ್ಭನೇ ನಿಮ್ಮ ಪಾಲಿಗೆ ಕೆಟ್ಟದಾಗಿದೆ ಅಂತ ಅನ್ಕೋಬೇಕಷ್ಟೆ. ಅದೇ ನಿಮ್ಮನ್ನು ದೂರ ಮಾಡಿದೆ. ನಿನ್ನನ್ನು ಮಾತ್ರ ಅಲ್ಲ, ಮಗುನೂ ನಿನ್ನಿಂದ ದೂರ ಮಾಡಿದ್ದಾಳೆ. ಇಲ್ಲಿ ಜನನಿ ಒಳ್ಳೆ ಹುಡುಗಿನೇ, ಆದರೆ ಅವಳ ಜೊತೆಯಲ್ಲಿರೋ ತಲೆ ಕೆಡಿಸೋದಕ್ಕೆ ಎಷ್ಟೊತ್ತು ಬೇಕು ಹೇಳು? ಅಲ್ಲ ಅಪ್ಪ, ಯಾರು ಏನೋ ಹೇಳ್ತಾರೆ ಅಂದರೆ ಜನನಿಗೆ ನನ್ನ ಬಗ್ಗೆ ಗೊತ್ತಿಲ್ವೇನಪ್ಪ? ಯಾರು ಏನೇ ಹೇಳಿದ್ರು ನಂಬಿಡದ? ಮನಸ್ಸು ಎಷ್ಟೇ ಸ್ವಚ್ಛವಾಗಿದ್ದರೂ ಕೇಳೋ ಕಿವಿಗಳು ಹಿತ್ತಾಳೆದಾಗಿದ್ದರೆ ಏನು ಮಾಡೋಕ್ಕಾಗತ್ತೆ ಹೇಳು? ಆ ದೇವರು ನಿನಗೆ ಯಾಕೆ ಇಷ್ಟೊಂದು ಸಂಕಟ ಕೊಡ್ತಾನೋ? ನಿನ್ನ ವಿಷಯದಲ್ಲಿ ಆ ದೇವರು ಕಲ್ಲು ಮನಸ್ಸು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನಿಸುತ್ತೆ. ಅಥವಾ
ನಿನಗೆ ಕಷ್ಟ ಎದುರಿಸೋ ಧೈರ್ಯ ಇದೆ ಅಂತಲೇ ನಿನಗೆ ಎಲ್ಲ ತಂದಿರ್ತಾನೆ ಅನಿಸುತ್ತೆ. ಆದರೆ ಇದ್ಯಾವುದು ಶಾಶ್ವತ ಅಲ್ಲ. ಉರಿಯೋ ಬೆಂಕಿಗೆ ನೀರು ಸುರಿದ್ರೆ ಒಂದಲ್ಲ ಒಂದು ಸಮಯದಲ್ಲಿ ಆರಲೇಬೇಕು. ನಿನಗೆ ಬಂದಿರೋ ಕಷ್ಟಗಳು ಇವತ್ತಲ್ಲ ನಾಳೆ ದೂರ ಆಗಲೇಬೇಕು. ನಮ್ಮ ಪುಟಾಣಿನ ಅವರು ಅದೆಷ್ಟು ದಿನ ದೂರ ಇರ್ತಾರೋ ನಾನು ನೋಡ್ತೀನಿ. ಆ ಮಗು ಯಾವತ್ತಿದ್ದು ನಿನ್ನ ಮಡಿಲು ಸೇರೋ ದಿನ ಹತ್ರ ಇದೆ. ಅಪ್ಪ, ಈ ವಿಷಯನೆಲ್ಲ ಯಜಮಾನ್ರ ಹತ್ರ ಹೇಳ್ಬೇಡ. ಮೊದಲೇ ಜನನಿ ಆಸ್ತಿ ಪತ್ರ ಹರಿದಾಕಿದ್ದಾಳೆ ಅಂತ ಯಜಮಾನ್ರ ಮನ್ಸಿಗೆ ನೋವಾಗಿದೆ. ಇನ್ನು ಅದರಲ್ಲಿ ಈ ವಿಷಯ ಬೇರೆ ಗೊತ್ತಾದರೆ ಅವ್ನ ಮನ್ಸಿಗೆ ಇನ್ನೂ ತುಂಬ ಬೇಜಾರಾಗುತ್ತೆ. ಸರಿನಮ್ಮ, ನೋಡಿ. ಪಾರು, ಯಾರೋ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದೀಯಲ್ಲ, ಯಾರದು? ಇನ್ಮೇಲಿಂದ ಏನೇ ಕೆಲಸ ಮಾಡೋವಾಗಲೂ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾಡ್ತೀನಿ. ಸುಮ್ಮನೆ ನನ್ನಿಂದ ಎಲ್ರಿಗೂ ಬೇಜಾರು ಅಂತ ಹೇಳ್ತಾ ಇದ್ದೆ. ಅದು ನಿಜನೇ ಅಲ್ವಾ ಸಾರ್ಥಿ? ಪಾರುಗೆ ಬೆರಳು ಸುಟ್ಟೋದಾಗ ನನಗಂತೂ ಜೀವನೇ ಹೋದಾಗಾಯ್ತು. ಮನೇಲಿ ಏನೇ ಘಟನೆಗಳು ನಡೀತಾ ಇದ್ರು ಅದು ನಾವು ಮಾಡೋ ಕೆಲಸದ ಮೇಲೆ ಯಾವ ಪರಿಣಾಮನೂ ಬೀರಬಾರ್ದು. ನಾವು ಕೆಲಸ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಇದು ಬರೀ ನಿನಗೆ ಮಾತ್ರ ಅಲ್ಲ ಪಾರು, ಎಲ್ರಿಗೂ ಅನ್ವಯಿಸುತ್ತೆ. ಅರ್ಥ ಆಯ್ತು ಯಜಮಾನ್ರೆ. ಸರಿ, ಟೈಮ್ ಆಯಿತು, ಬಾ ಹೋಗೋಣ. ಸಾರ್ಥಿ, ನೀವು ಮಾಡ್ಕೊಳ್ಳಿ. ಅದ್ಯಾವ ಪುಣ್ಯಾತ್ಮ ನನಗಿದನ್ನು ಕೊಟ್ಟನೋ ಏನೋ. ನನ್ನ ಮನಸ್ಸು ನನ್ನ ಮಾತೇ ಕೇಳ್ತಿಲ್ಲ. ನನ್ನನ್ನು ಇಷ್ಟಪಡ್ತಿರೋ ಆ ಹೂನ ನೋಡಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಿದೆ. ಆಕಾಶದಲ್ಲಿ ಹಾರಾಡೋ ವಿಮಾನದ ಥರ ನನ್ನ ಮನಸ್ಸು ಹಾರಾಡ್ತಾ ಇದೆ. ಪತ್ರ ಕೊಟ್ಟು ಪ್ರೀತಿನ ನಿವೇದನೆ ಮಾಡಿಕೊಂಡವನು ಫೋನ್ ಮಾಡಿ ಪ್ರೀತಿನ ಇನ್ನೂ ಜಾಸ್ತಿ ಮಾಡಿಬಿಟ್ಟ. ಈಗ ಈ ಹೂವಿನ ಉಡುಗೊರೆ ಕೊಟ್ಟು ನಿಜವಾಗ್ಲೂ ನನ್ನ ಮನಸ್ಸನ್ನೇ ಕದ್ಬಿಟ್ಟಿದ್ದಾನೆ. ಆದರೆ ಆ ಕಳ್ಳ ಯಾರು ಅಂತ ಗೊತ್ತೇ ಆಗ್ತಿಲ್ವಲ್ಲ. ಮರೆಯಲ್ಲಿ ನಿಂತು ಆಟ ಆಡಿಸ್ತಾ ಇರೋ ಹೂ ನನ್ನ ಗೆಳೆಯನೇ, ಒಂದೇ ಒಂದು ಸಲ ನನ್ನ ಕಣ್ಮುಂದೆ ಬರ್ತೀಯಾ? ನನ್ನ ಗಂಡ ಮೋಹನ್, ಇದೇನು ಬೆಡ್ರೂಮ್ ಏನ್ರಿ? ನೀವು ಕತ್ತು ಮುಚ್ಚಿ ಬಂದು ನನ್ನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ? ಅಲ್ಲೇ ದಾಮು, ನಮ್ಮ ಬೆಡ್ರೂಮಲ್ಲಿ ಇರೋದು ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡ್ರೆ ನಾನಾದರೂ ಏನು ಮಾಡಲಿ? ಚಳಿ ಆಗ್ತಾ ಇದೆ. ಅಯ್ಯೋ, ನೀವು ಹೋಗಿ, ನಾನು ಬರ್ತೀನಿ. ನಾನು ಹೋಗಲ್ಲ ದಮ್ಮ. ಅಯ್ಯೋ, ನಾನಿಲ್ಲಿ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದೆ. ನೀವೊಬ್ರು, ನೀವು ಹೋಗ್ರಿ, ನಾನು ಬರ್ತೀನಿ. ನಾನು ಹೋಗಲ್ಲ ದಮ್ಮ, ನೀನು ಬರೋವರೆಗೂ ನಾನು ಹೋಗಲ್ಲ, ಇಲ್ಲೇ ನಿಂತ್ಕೊ. ಸೇರಿಕೆ ರಾಮೇಶ್ವರಕ್ಕೆ ಹೋದು ಶನೀಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ಹಂಗಾಯ್ತು. ಬನ್ನಿ. ಓ ನನ್ನ ಪ್ರಾಣೇಶ್ವರ, ನೀನು ಎಲ್ಲೇ ಇದ್ರೂ ಬೇಗ ಬಾ. ಆದಷ್ಟು ಬೇಗ ನೀನು ಯಾರು ಅಂತ
ಗೊತ್ತು ಮಾಡಿಸು. ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಮಮ್ಮಿ ನಿಧಾನಕ್ಕೆ ತಿನ್ಸು, ನನಗೆ ನುಂಗೋಕ್ಕಾಗಲ್ಲ. ನಿಧಾನಕ್ಕೆ ತಿನ್ನಿಸ್ತಾ ಇದ್ರೆ ಇವತ್ತು ಇಡೀ ದಿನ ಆಗುತ್ತೆ. ನನಗೆ ಕೆಲಸ ಇದೆ, ಆಫೀಸಿಗೆ ಹೋಗಬೇಕು. ಬೇಗ ಬೇಗ ತಿನ್ನು. ಆನು ಮ್ಯಾಮ್, ಆಫೀಸಿಂದ ಕಾಲ್. ಹಲೋ, ಹಾಂ ಹೇಳಿ. ಹಾಂ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಹೊರಡ್ತೀನಿ. ಯಾ ಶೋರ್, ನೀವು ಕಂಟಿನ್ಯೂ ಮಾಡ್ತಾ ಇರಿ, ನಾನು ಜಾಯ್ನ್ ಆಗ್ತೀನಿ. ಯಾ ಓಕೆ, ಥ್ಯಾಂಕ್ ಯು. ಬೇಗ ಬೇಗ ತಿನ್ನು, ಆಫೀಸಿಂದ ಕಾಲ್ ಬರ್ತದೆ. ಮಮ್ಮಿ, ನೀನು ಬೇಕಾದ ಆಫೀಸ್ಗೆ ಹೋಗು, ನಂಗೆ ಪಾಡು ತಿನ್ನಿಸ್ತಾಳೆ. ಬೇಡ, ನಿನ್ನಿಂದ ಬೇರೆಯವ್ರಿಗೆ ಯಾಕೆ ಕಷ್ಟ ಕೊಡ್ತೀಯಾ? ಆದಷ್ಟು ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು. ಪಾಪ ಅವ್ರಿಗೆ ಬೇರೆ ಕೆಲಸಗಳಿರುತ್ತೆ. ತಿನ್ನು. ಯಾಕೆ ಯಜಮಾನ್ರೆ ಅರ್ಧಕ್ಕೆ ಕೈ ತೊಳೆದ್ಬಿಟ್ರಿ? ನನಗೆ ಹೊಟ್ಟೆ ತುಂಬಿತು. ಅಪ್ಪ ನಿನಗೆ? ನನಗೂ ಅಷ್ಟೇನಮ್ಮ, ಹೊಟ್ಟೆ ತುಂಬಿತು. ನೋಡಿದ್ಯಾ, ಸಾರಥಿ ಅಂಬಾರಿ ತಾತ ಇಬ್ರು ಎಷ್ಟು ಬೇಗ ತಿಂದ್ರು ಅಂತ. ನೀನ್ ಮಾತ್ರ ಲೇಟ್ ಮಾಡಿದ್ಯಾ. ಮಾಡು. ಕೆಳಗೆಲ್ಲ ಚೆಲ್ಬೇಡ. ಅನ್ನ ಹಾಗೆ ವೇಸ್ಟ್ ಮಾಡಬಾರ್ದು ಅಂತ ಗೊತ್ತಿಲ್ಲ ನಿಂಗೆ? ಸರಿಯಾಗಿ ತಿನ್ನು. ಸಾಕು ಮಮ್ಮಿ. ಹೊಟ್ಟೆ ತುಂಬ್ತಾ? ಚಿಕ್ಕಮ್ಮ, 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 ಎಲ್ಲಿದ್ದೀರಾ? ಬೇಗ ಬನ್ನಿ. ಜನನಿ, ಎಸ್ಸಿರಿ ಕರೆಯ ಚಿಕ್ಕಮ್ಮ. ಪುಟಣಿನ ಸ್ಕೂಲಿಗೆ ಕರ್ಕೊಂಡು ಹೋಗಿ. ನಾನಾ? ನೀವೇ ಯಾಕಾಗಲ್ವಾ? ಅದು ನಾನಿನ್ನೂ ತಿಂಡಿನೂ ತಿಂದಿಲ್ಲಮ್ಮ. ಹೊಟ್ಟೆ ಬೇರೆ ತುಂಬಾ ಹಸಿವಾಗ್ತಿದೆ. ನಾನು ತಿಂಡಿ ತಿಂದು ರೆಡಿಯಾಗಿ ಮಗುಗೆ ಲೇಟ್ ಆಗಿಬಿಡತ್ತೇನೋ, ಅದಕ್ಕೆ. ಜನನಿ, ಮಗುನ ನಾನು ಸ್ಕೂಲಿಗೆ ಕರ್ಕೊಂಡೋಗಿ ಬಿಡಲಾ? ನನಗೆ ಹುಷಾರಾಗಿದ್ದೀನಿ. ನೀನೇ ಹೇಳಿದ್ಯಲ್ಲ, ನೀವು ಹುಷಾರಾದ್ಮೇಲೆ ನೀವೇ ಕರ್ಕೊಂಡೋಗಿ ಬಿಡಿವ್ರಂತೆ ಅಂತ. ಅಲ್ಲಮ್ಮ ಜನನಿ, ಮಗುನ ಈಗ ಬೆಳಿಗ್ಗೆ ನಾನು ಕರ್ಕೊಂಡೋಗ್ತೀನಿ. ಸಂಜೆ ಬೇಕಾದ್ರೆ ಅವರೇ ಕರ್ಕೊಂಬರಲಿ. ಪಾಪ ಅವ್ರಿನ್ನೂ ರೆಡಿಯಾಗಿಲ್ವಂತಲ್ಲ. ಮಮ್ಮಿ, ಇವತ್ತು ಅಮ್ಮ
ಸ್ಕೂಲಿಗೆ ಹೋಗ್ತೀನಿ ಪ್ಲೀಸ್. ಸರಿ. ಥ್ಯಾಂಕ್ ಯು ಮಮ್ಮಿ. ಅಂಬಾರಿ ತಾತ ಹೊರದನ್ವಾ? ನಡಿ ನಡಿ. ಹನುಮಂತು ಮಗುನ ಹುಷಾರಾಗಿ ಕರ್ಕೊಂಡು ಹೋಗು. ಬಬ್ಬುಟ ಬೋಲ ಬೋಲ ಬೋಲ. ಹೊರಡು ಹೊರಡು ಹೊರಡು. ಜಯ, ಹೊರಡೋಣ. ಬರ್ತೀನಿ ಚಿಕ್ಕಮ್ಮ.